ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಈ ಉರಿ ಬಿಸಿಲಿಗೆ ನನ್ನ ಗಂಟಲು ಒಳಗೆ ಉಸಿರು ನಿಲ್ಲುತ್ತದೆಯೋ ಏನೋ, ನೀರನ್ನು ಕೊಡಿ. ಈ ದಂಡಕಾರುಣ್ಯ ಜನವಸತಿ ಇಲ್ಲದ್ದು, ಇಲ್ಲಿ ನಿಮಗೆ ಯಾರು ತಾನೇ ಭಿಕ್ಷೆ ನೀಡುವರು? ನಾನು ಇಲ್ಲಿ ಹೆಚ್ಚು ಕಾಲ ಇರಲು ಬಂದಿಲ್ಲ. 3 ದಿನ ಬಾಳುವ ಎಲ್ಲರೂ ತಮಗೂ ಬೇಡಿ ಬಂದವರಿಗೂ ಏನಾದರೂ ಪಡೆದೇ ಇರುತ್ತಾರೆ. ನಾವು ನಗರ ತೊರೆದು 12 ವರ್ಷಗಳೇ ಆದವು. ಇಲ್ಲಿ ಗೆಡ್ಡೆ, ಗೆಣಸು, ಹಣ್ಣು, ಹಂಪಲು, ತಣ್ಣೀರು ಬಿಟ್ಟರೆ ಏನನ್ನೂ ಸಂಗ್ರಹಿಸಿಲ್ಲ. ತಣ್ಣೀರು ಅದು ಸಾಕು ನನಗೆ. ಈ ಉರಿ ಬಿಸಿಲಿಗೆ ನಿಲ್ಲಲು ಆಗದು, ಒಳಗೆ ತಂಪಾಗಿರುವಂತಿದೆ. ನೀರನ್ನು ಕೊಡುವೆ, ನೆರಳನ್ನು ನೀಡಲು ಆಗುವುದಿಲ್ಲ. ನಾನು ಒಬ್ಬಳೇ ಇದ್ದೇನೆ. ನಾನು ಲೌಕಿಕ ಸುಖ ಭೋಗಗಳನ್ನು ತ್ಯಜಿಸಿದವನು. ನನ್ನಿಂದ ನಿನಗೆ ಯಾವ ಸಂಕಟವೂ ಆಗದು. ನನ್ನ ಜೀವ ಹೋಗುತ್ತಿದೆ, ನನ್ನ ಜೀವ ಹೋಗುತ್ತಿದೆ. ನೀರನ್ನು ಕೊಡಿ, ನೀರನ್ನು ಕೊಡಿ. ಅಯ್ಯೋ, ಅನರ್ಥವಾಯಿತು. ಈ ಋಷಿಯು ಸತ್ತರೆ ನನಗೆ ನರಕವೇ ಗತಿ. ಏನು ಮಾಡಲಿ? ಸಾವಿನಿಂದ ರಕ್ಷಣೆ ಮಾಡುವುದು ಸಬಲರ ಕರ್ತವ್ಯ. ಇದೋ ನೀರು ತಂದೆ, ಇದೋ ನೀರು ತಂದೆ. ನನ್ನನ್ನು ಬಿಡು ದುಷ್ಟ, ದುರುಳ, ಮಾಯಾವಿ. ನೀನು ಯಾರು? ನಾನು ಲಂಕೇಶ್ವರ, ದಶಕಂಠ ರಾವಣ. ನನ್ನ 10 ತಲೆಗಳು ನಿನಗೆ ಕಾಣುತ್ತಿಲ್ಲವೇ? ಕಾಣುತ್ತಿದೆ. ಎಲ್ಲದರಲ್ಲೂ ಅಬಲೆಯನ್ನು ಹಿಂಸಿಸುವ ದುಷ್ಟತನ ನಿನ್ನಲ್ಲಿ ಕಾಣುತ್ತಿದೆ. ಹೌದು ಹೌದು, ಅದನ್ನು ಸತ್ಯ ಮಾಡುತ್ತೇನೆ. ಕೊಡಿ. ನಿಲ್ಲು ದೂರ್ತ, ನಿನ್ನ ತಲೆಗಳನ್ನು ಈಗ ಕಡಿಯುತ್ತೇನೆ. ನೀನಾರು ಕಾಡು ಅಕ್ಕಿ, ನನ್ನೇಕೆ ಕಾಡುತ್ತಿರುವೆ? ನಾನು ಕಾಡು ಅಕ್ಕಿಯೇ. ಪರಸ್ತ್ರೀಯನ್ನು ಮುಟ್ಟಿದ ನೀನು ಅನಾಗರಿಕ. ನಿನಗೇಕೆ ಇಂತಹ ದುರ್ಬುದ್ಧಿ? ನನ್ನ ತಂಗಿಯ ಮೂಗು ಮುಂದಲನ್ನು ದುಂಡರಿಸಿ ರಾಮ ಲಕ್ಷ್ಮಣರು ಸುಸಂಸ್ಕೃತರು. ಓ, ಆ ಶೂರ್ಪನಕ್ಕಿ ನಿನ್ನ ತಂಗಿಯೇ? ಬಾಯಿ ಮುಚ್ಚು, ಅವಳು ಚಂದನಕ್ಕಿ. ಕಾಮ ಕಣ್ಣಿನಲ್ಲಿ ತುಂಬಿದಾಗ ಮುಖವೆಲ್ಲ ವ್ಯಾಘ್ರದಂತಾಗುತ್ತದೆ. ನಿನ್ನ ತಂಗಿಯು ಹಾಗೇ ಇದ್ದಾಳೆ. ನನ್ನ ಕಣ್ಣಿನಲ್ಲಿ ಕಾಮ ತುಂಬಿಲ್ಲ, ದೇಶ ತುಂಬಿದೆ. ಪಕ್ಕಕ್ಕೆ ಸರಿ, ದಾರಿದ್ರು. ನಾನು ಇರುವವರೆಗೂ ನನ್ನ ಉಸಿರನ್ನು ನಿಲ್ಲಿಸಲು ಅಸಾಧ್ಯ. ಆಗಲಿ, ನಿನ್ನ ಉಸಿರು ನಾನು ನಿಲ್ಲಿಸುತ್ತೇನೆ. ನಿನ್ನ ಉಸಿರು ನಾನು ನಿಲ್ಲಿಸುತ್ತೇನೆ. ಲಕ್ಷ್ಮಣ, ಏನಿದು? ಅನುಚಿತವಾದ ಈ ಪಕ್ಷಿಯನ್ನು ಯಾರು ಕತ್ತರಿಸಿದ್ದಾರೆ? ಸಹೋದರರೇ, ನೀವು ಏಕೆ ತಡವಾಗಿ ಬಂದಿರಿ? ನೀನು ಯಾರು ಮನುಷ್ಯನಂತೆ ಮಾತನಾಡುತ್ತಿದ್ದೀಯ? ನಾನು ಜಟಾಯು, ನನ್ನ ಅಣ್ಣ ಸಂಪಾತಿ. ಒಮ್ಮೆ ನಾವಿಬ್ಬರು ಆಕಾಶದಲ್ಲಿ ಸ್ಪರ್ಧೆಗಳಿದ್ದು ಹಾರುತ್ತಾ ಎತ್ತರ ಹಾರಿದೆವು. ಸೂರ್ಯನ ಹತ್ತಿರಕ್ಕೆ ಹಾರಿದೆವು. ನನ್ನ ಅಣ್ಣ ನನ್ನ ರೆಕ್ಕೆಗಳು ಸಾರದು ಎಂದು ಅವನ ನೆರಳನ್ನು ನನ್ನ ಮೇಲೆ ಬಿಡುತ್ತಾ ಹಾರುತ್ತಿದ್ದ. ಒಮ್ಮೆಗೆ ಅವನ ರೆಕ್ಕೆಗಳು ಸುಟ್ಟು ಹೋದವು. ಅವನು ಎಲ್ಲೋ ಬಿದ್ದ. ಅಂದಿನಿಂದ ಒಂದು ಮರದ ಮೇಲೆಯೇ ಇದ್ದೆ. ನೀವಿಬ್ಬರು ಹೊರಗೆ ಹೋದಾಗ ಲಂಕೆ ದುರುಳ ರಾವಣ ಋಷಿಯ ವೇಷದಿಂದ ನೀರನ್ನು ಕೇಳುವ ನೆಪದಿಂದ ಸೀತಾಮಾತೆಯನ್ನು ಎಳೆದೊಯ್ದು ನನಗೆ ಈ ಗತಿ ಮಾಡಿದ. ಆ ದುಷ್ಟ ಎಲ್ಲಿದ್ದಾನೆ? ಶಾಂತನಾಗು ಶ್ರೀರಾಮ. ಅವನು ತನ್ನ ಪುಷ್ಪಕ ವಿಮಾನದಲ್ಲಿ ಹೋಗಿಬಿಟ್ಟ. ನೀನು ಯಾರು ಮನುಷ್ಯ? ಕಾಡು ಅಕ್ಕಿ ಆದರೂ ನಿನ್ನಲ್ಲಿ
ಪ್ರಿಯಮಾತೆಯಾದ ಸೀತೆಗೆ ಪರಪುರುಷನ ಉಪಟಳ, ತನ್ನವರ ದುಃಖವನ್ನು ಹಂಚಿಕೊಳ್ಳುವ ಲಕ್ಷ್ಮಣನಿಗೆ ವಿರಹ ವೇದನೆ, ಸಾಮಾನ್ಯರ ದುಷ್ಟರ ಎದುರಿಗೆ ಸಾಮಾನ್ಯರ ಜೀವಹರಣ. ಅಯ್ಯೋ, ಇದೆಲ್ಲ ಏಕೆ? ದುಃಖಿಸಲಿರು, ನಾನು ರಾಜ್ಯವನ್ನು